ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 17ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 17. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅನುವಾದ: ದುಃಖಗಳನ್ನು ನಾಶಪಡಿಸುವ ಈ ಯೋಗವಾದರೋ ಯಥಾಯೋಗ್ಯವಾಗಿ ಆಹಾರ ವಿಹಾರ ಮಾಡುವವನಿಗೆ, ಕರ್ಮಗಳಲ್ಲಿ ಯಥಾಯೋಗ್ಯವಾದ ಚೇಷ್ಟೆ ಮಾಡುವವನಿಗೆ ಮತ್ತು ಯಥಾಯೋಗ್ಯವಾಗಿ ಮಲಗಿ ನಿದ್ರಿಸುವವನಿಗೆ ಹಾಗೂ ಎಚ್ಚರವಾಗಿರುವವನಿಗೆ ಸಿದ್ಧವಾಗುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಭಗವಂತ ಈಗ ಯಾರಿಗೆ ಇದು ಸಿದ್ಧವಾಗುತ್ತೆ, ಇಷ್ಟೊತ್ತು ಯಾರಿಗೆ ಸಿದ್ಧವಾಗಲ್ಲ ಅಂತ ಹೇಳ್ದ ಇದರ ಹಿಂದಿನ ಒಂದು ಶ್ಲೋಕದಲ್ಲಿ. ಈಗ ಯಾರಿಗಿದು ಸಿದ್ಧವಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ದುಃಖಗಳನ್ನು ನಾಶ ಮಾಡುವಂತಹ ಈ ಯೋಗ ಇದೆಯಲ್ಲ, ಇದು ಯಥಾಯೋಗ್ಯವಾಗಿ, ಅಂದರೆ ಅವನಿಗೆ ಎಷ್ಟು ಬೇಕೋ ಆ ಈ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ, ತಾನು ಧ್ಯಾನವನ್ನು ಮಾಡೋದಕ್ಕೆ ಅನುಕೂಲ ಆಗಿರಬೇಕು, ಅಷ್ಟು ಆಹಾರವನ್ನು ವಿಹಾರವನ್ನು ಮಾಡುವಂಥವನಿಗೆ, ಯಥಾಯೋಗ್ಯವಾಗಿ ಆಹಾರ ಮತ್ತು ವಿಹಾರ ಮಾಡುವಂಥವನಿಗೆ, ಮತ್ತು ಕರ್ಮಗಳಲ್ಲಿ ಯಥಾಯೋಗ್ಯ ತನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡುವಂಥವನು, ಮತ್ತು ಎಷ್ಟಾಗುತ್ತೋ ಅಷ್ಟು ನಿದ್ರೆ ಮಾಡುವಂಥವನು, ಯಥಾಯೋಗ್ಯವಾಗಿ ಮಲಗಿ ನಿದ್ರೆ ಮಾಡುವಂಥವನಿಗೆ ಮತ್ತು ಎಚ್ಚರವಾಗಿರುವಂಥವನಿಗೆ ಇದು ಸಿದ್ಧಿಯಾಗತ್ತೆ. ಈ ಕಡೆ ನಿದ್ರೆ ಎಳಿತಾ ಇರುತ್ತೆ, ತನ್ನ ಶರೀರ ಆಗಲ್ಲ ನನಗಿನ್ನು ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾ ಇರುತ್ತೆ, ಆದರೂ ಕೆಲಸ ಮಾಡ್ತಾ ಇರೋದು. ಅವನಿಗೆ ಧ್ಯಾನ ಯೋಗ ಸಿದ್ಧಿಸೋದಿಲ್ಲ. ಅವನು ಆವಾಗ ಮಲಗಬೇಕು, ಆ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ರೆಸ್ಟನ್ನು ಕೊಡಬೇಕು. ಅದಾದಮೇಲೆ ಎಷ್ಟು ಮಲಗಬೇಕೋ ಅಷ್ಟೇ ಮಲಗಬೇಕು. ಮಲಗಿ ಎದ್ದಿದ ತಕ್ಷಣ ಚೈತನ್ಯ ಇರಬೇಕು. ಮಲಗಿ ಹಾಸಿಗೆ ಮೇಲೇ ಬಿದ್ದಿರೋವಂಥದ್ದಲ್ಲ. ಆ ರೀತಿ ಮಾಡೋನಿಗೂ ಕೂಡ ಧ್ಯಾನ ಯೋಗ ಬರಲ್ಲ, ಅದು ತಮ್ಮ ಗುಣಕ್ಕೆ ಹೊಟ್ಟೋಗುತ್ತೆ. ಯಾರಿಗೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ತನ್ನಷ್ಟಕ್ಕೆ ತಾನೇ ಎಚ್ಚರವಾಗುತ್ತೆ, ಎಚ್ಚರ ಆದಮೇಲೆ ಸಾಕು ನನಗೆ ನಿದ್ದೆ ಅಂತ ಅನ್ಸುತ್ತೆ, ಆ ರೀತಿ ಎದ್ದಿದ ತಕ್ಷಣ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನೋಡಿ, ಅವನು ಆರೋಗ್ಯವಾಗಿದ್ದಾನೆ ಅಂತ, ಅಂಥವನಿಗೆ ಈ ಧ್ಯಾನ ಯೋಗ ಸಿದ್ಧಿಸುತ್ತೆ. ಆಮೇಲೆ ಯಥಾಯೋಗ್ಯವಾಗಿ ಆಹಾರ ವಿಹಾರ ಮಾಡುವಂಥವನು, ತಿನ್ನೋದು ಮತ್ತು ತಾನು ಮಾಡುವಂಥ ಕೆಲಸಗಳಾಗಿರ್ಬೋದು, ಅತಿಯಾಗಿ ಕೆಲಸ ಮಾಡ್ತಾ ಇರೋದು ಅಲ್ಲ, ಆಮೇಲೆ ಕೆಲಸ ಮಾಡದೇ ಇರೋವಂಥದ್ದು ಅಲ್ಲ, ಎಷ್ಟು ಮಾಡಬೇಕೋ ಅಷ್ಟು ಕೆಲಸ ಮಾಡಬೇಕು. ಆ ರೀತಿ ಯಾರಿರ್ತಾನೋ ಅಂಥವನಿಗೆ ನಿಜವಾಗ್ಲೂ ಈ ಒಂದು ಯೋಗ ಸಿದ್ಧಿಯಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಶ್ನೆ ಏನು ಅಂತಂದರೆ, ಯಾರನ್ನ ಉಚಿತವಾದ ಆಹಾರ ವಿಹಾರ ಮಾಡುವಂಥವನು ಅಂತ ಹೇಳ್ತಾರೆ. ಯಾವ ರೀತಿ ನಾವು ಆಹಾರ ಮತ್ತು ವಿಹಾರವನ್ನು ಮಾಡಿದ್ರೆ ಅವನು ಸರಿಯಾದ ರೀತಿಯಲ್ಲಿ ಆಹಾರ ವಿಹಾರ ಮಾಡ್ತಾ ಇರೋನು ಅಂತ ಹೇಳ್ತಾರೆ ಅಂತ ಇಲ್ಲಿ ಪ್ರಶ್ನೆ. ಯಾಕಂದರೆ ಈಗ ನಾವು ತಿಂತೀವಿ, ನಾವು ಕೆಲಸಗಳನ್ನು ಮಾಡ್ತೀವಿ, ಆದರೆ ಸರಿಯಾದ ರೀತಿಯಲ್ಲಿ ಆಹಾರ ವಿಹಾರ ಮಾಡೋನು ಅಂತಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಊಟ ತಿಂಡಿ ಇಂಥದ್ದು ನಾವೇನು ತಿಂತೀವೋ ಆ ವಸ್ತುಗಳ ಹೆಸರನ್ನು ಇಲ್ಲಿ ಆಹಾರ ಅಂತ ಕರೆದಿದ್ದಾರೆ. ಇನ್ನು ಓಡಾಡುವಂತಹ ಕ್ರಿಯೆ, ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ಓಡಾಡ್ತೀವಿ, ಕೂತ್ಕೊಳ್ತೀವಿ, ಮೇಲೆ ಹತ್ತೋದು ಇಳಿಯೋದು, ಈ ರೀತಿ ಓಡಾಡುವಂಥ ಕ್ರಿಯೆ ಇದೆಯಲ್ಲ, ಅದರ ಹೆಸರು ವಿಹಾರ ಅಂತ ಹೇಳಿರುವಂಥದ್ದು. ಇದೆರಡೂ ಕೂಡ ಸರಿಯಾದ ರೂಪದಲ್ಲಿರಬೇಕು, ಸರಿಯಾದ ಪ್ರಮಾಣದಲ್ಲಿರಬೇಕು. ಅಂಥ ಪ್ರಮಾಣದಲ್ಲಿ ಇಟ್ಕೊಂಡಿರುವಂಥವನನ್ನು ಯುಕ್ತ ಆಹಾರ ವಿಹಾರ ಮಾಡುವಂಥವನು ಅಂತ ಹೇಳ್ತಾರೆ. ಆಯಿತಾ? ಎಷ್ಟು ಬೇಕೋ ಅಷ್ಟೇ, ಏನು ಬೇಕೋ ಅದನ್ನೇ ತಿನ್ನೋದು, ಇದನ್ನು ಯುಕ್ತ ಆಹಾರ ವಿಹಾರ ಅಂತ ಹೇಳುವಂಥದ್ದು. ತನ್ನ ವರ್ಣ, ತನ್ನ ಆಶ್ರಮ ಧರ್ಮಕ್ಕನುಸಾರವಾಗಿ ಸತ್ಯ ಮತ್ತು ನ್ಯಾಯದಿಂದ ಸಿಕ್ಕಿರುವಂಥ, ಶಾಸ್ತ್ರಕ್ಕನುಕೂಲವಾಗಿರುವಂಥ ಮತ್ತು ಸಾತ್ವಿಕವಾಗಿರುವಂತಹ, ನೋಡಿ ಇಲ್ಲಿ ನಮ್ಮ ವರ್ಣ ಏನಿರುತ್ತೋ, ಬ್ರಾಹ್ಮಣ ಆಗಿದ್ದರೆ ಅವನು ಏನು ತಿನ್ನಬೇಕು ಅಂತ ಇರುತ್ತೆ, ಕ್ಷತ್ರಿಯ ಅವನು ಊಟ ಉಪಚಾರಗಳೇ ಬೇರೆಯಾಗಿರುತ್ತೆ. ಈ ರೀತಿ ಅವರವ್ರದ್ದೇ ಆದಂಥ ವರ್ಣಕ್ಕೆ ಮತ್ತು ಅವರು ಇರುವಂಥ ಆಶ್ರಮ, ಗೃಹಸ್ಥಾಶ್ರಮಿ ಆಗಿದ್ದರೆ ಏನು ತಿನ್ನಬೇಕು, ಸನ್ಯಾಸಿ ಆದರೆ ಏನು ತಿನ್ನಬೇಕು, ಬ್ರಹ್ಮಚಾರಿ ಆಗಿದ್ದರೆ ಏನು ತಿನ್ನಬೇಕು, ಅವ್ರವ್ರ ಧರ್ಮಕ್ಕೆ ಅನುಸಾರವಾಗಿ ಅದು ನಿಜ ಹೇಳಿ ಮತ್ತು ನ್ಯಾಯದಿಂದ ಸಿಕ್ಕಿರುವಂಥದ್ದಾಗಿರಬೇಕು ಆ ಊಟ, ಮತ್ತು ಶಾಸ್ತ್ರಕ್ಕೆ ಅನುಕೂಲವಾಗಿ ಸಾತ್ವಿಕವಾಗಿರಬೇಕು. ಅಂಥ ಊಟವನ್ನು, ಇದರ ಬಗ್ಗೆ 17ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ.
ಯಾವುದು ಸಾತ್ವಿಕ ಆಹಾರ ಅಂತಂದ್ಬಿಟ್ಟು ಏನು ಹೇಳಿದ್ದಾನೆ ಆ ಶ್ಲೋಕ ಯಾವುದು ಅಂತಂದರೆ ಆಯು ಸತ್ವ ಬಲಾರೋಗ್ಯ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಆಯಸ್ಸು, ಬುದ್ಧಿ, ಬಲ, ಆರೋಗ್ಯ, ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವಂತಹ ರಸಯುಕ್ತವಾದ, ಸ್ನೇಹಯುಕ್ತ ಮತ್ತು ಸ್ಥಿರವಾಗಿರುವ ಮತ್ತು ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾಗಿರುವಂಥ ಆಹಾರ ಅಂದರೆ ಏನು, ಭೋಜನ ಮಾಡುವಂಥ ಪದಾರ್ಥಗಳು ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತೆ. ನಾವು ತಿನ್ನುವಂಥ ಆಹಾರದಲ್ಲಿ ಬುದ್ಧಿ, ಆಯಸ್ಸು, ಬಲ, ಆರೋಗ್ಯ, ಸುಖ, ಪ್ರೀತಿ ಇದೆಲ್ಲ ಹೆಚ್ಚಾಗಬೇಕು. ನಮಗೆ ಆಲಸ್ಯ ಬರುವಂಥದ್ದು, ನಿದ್ದೆ ಬರುವಂಥದ್ದು, ಹೊಟ್ಟೆ ಹುರಿಯುವಂಥದ್ದು ಅಥವಾ ಇನ್ನೇನೇನೋ ಆಗುತ್ತಲ್ಲ ಅಂಥ ಆಹಾರವನ್ನು ತಿನ್ನಬಾರ್ದು. ಅದು ರಸಯುಕ್ತವಾಗಿರಬೇಕು ಮತ್ತು ಸ್ನೇಹಯುಕ್ತ ಅಂದರೆ ಏನು, ಜಿಡ್ಡಿರಬೇಕು ಅದರಲ್ಲಿ. ಆ ರೀತಿ ಮತ್ತು ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ತುಂಬ ಇಷ್ಟ ಆಗಿರಬೇಕು. ಆ ರೀತಿಯ ಒಂದು ಊಟ ಇದೆಯಲ್ಲ ಅದು ಸಾತ್ವಿಕನಿಗೆ ಇಷ್ಟ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರಲ್ವಾ, ಶಾಸ್ತ್ರಕ್ಕೆ ಅನುಕೂಲವಾಗಿರುವಂಥ ಸಾತ್ವಿಕವಾಗಿರುವಂಥ ಊಟವನ್ನು ಮಾಡ್ತಾನಲ್ಲ ಅದು. ಮತ್ತು ರಜೋಗುಣ ಮತ್ತು ತಮೋಗುಣಗಳನ್ನು ನಮ್ಮಲ್ಲಿ ಹೆಚ್ಚಿಸಬಾರದು. ಅಂಥ ಒಂದು ಆಹಾರವಾಗಿರಬೇಕು, ಪವಿತ್ರವಾಗಿರಬೇಕು ಮತ್ತು ತನ್ನ ಪ್ರಕೃತಿ ಸ್ಥಿತಿ ಮತ್ತು ರುಚಿಗೆ ಅನುಕೂಲವಾಗಿರಬೇಕು. ಈಗ ನನ್ನ ಪ್ರಕೃತಿನೇ ಬೇರೆ ಇರುತ್ತೆ, ನಮ್ಮ ಮನೇಲಿರುವಂಥ ಇನ್ನೊಬ್ಬರ ಪ್ರಕೃತಿನೇ ಬೇರೆ ಇರುತ್ತೆ, ಒಬ್ಬೊಬ್ಬರ ಪ್ರಕೃತಿ ಒಂದೊಂದು ಥರ ಇರುತ್ತೆ. ಸೊ ನಮ್ಮ ಪ್ರಕೃತಿಗೆ ಕೆಲವರಿಗೆ ಉಪ್ಪು ಜಾಸ್ತಿ ಇಷ್ಟ ಇರುತ್ತೆ ಅಥವಾ ಕಡಿಮೆ ಇರಬೇಕು ಅನಿಸುತ್ತೆ, ಖಾರ ಕಡಿಮೆ ಇರಬೇಕು ಅನಿಸುತ್ತೆ, ಕೆಲವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕು ಅನಿಸುತ್ತೆ. ಅದಕ್ಕೆ ನನ್ನ ಪ್ರಕೃತಿಗೆ ಅನುಗುಣವಾಗಿ, ನನ್ನ ಸ್ಥಿತಿಗೆ ಅನುಗುಣವಾಗಿ ನನ್ನ ರುಚಿನೇ ಬೇರೆ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರುಚಿ ಇಷ್ಟ ಇರುತ್ತಲ್ವ, ಆ ರುಚಿಗೆ ಅನುಕೂಲವಾಗಿರುವಂತಹ ಮತ್ತು ಯೋಗ ಸಾಧನೆಯಲ್ಲಿ ಸಹಾಯಕವಾಗಿರಬೇಕು ಆ ರೀತಿಯ ಊಟ ತಿಂಡಿ ವಸ್ತುಗಳು ಇರಬೇಕು. ಇದನ್ನು ಆಹಾರದ ಬಗ್ಗೆ ಹೇಳಿದ್ದಾರೆ. ಅದರ ಪ್ರಮಾಣ ಕೂಡ ತನ್ನ ಶಕ್ತಿ ಮತ್ತು ಸ್ವಾಸ್ಥ್ಯ ಮತ್ತು ಸಾಧನೆಯ ದೃಷ್ಟಿಯಿಂದ ಹಿತಕರವಾಗಿ. ಇವಾಗ ನಾವೇನು ಮಾಡ್ತೀವಿ, ನಾಲಿಗೆ ರುಚಿಗೆ ಎಷ್ಟಂದರೆ ಅಷ್ಟು, ಇಷ್ಟ ಆದಷ್ಟು ತಿಂದ್ಬಿಡೋದು. ಆ ರೀತಿಯಲ್ಲ, ತನಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗಬೇಕು ಅಷ್ಟು ಮಾತ್ರ, ನನಗೆಷ್ಟು ಶಕ್ತಿ ಇದೆಯೋ ಅಷ್ಟು ಮಾತ್ರ ಊಟ ಮಾಡಬೇಕು. ಮತ್ತು ನನ್ನ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಮಾತ್ರ. ನನಗಿವಾಗ ಯಾವುದೋ ಒಂದು ವಿರುದ್ಧ ಆಹಾರ ಇರುತ್ತೆ, ನಾನು ಅದು ತಿಂದರೆ ನನಗೆ ಆಗೋದೇ ಇಲ್ಲ, ಅಂಥ ಊಟವನ್ನು ತಿನ್ನುವಂಥದ್ದು. ಆ ರೀತಿ ಮಾಡಬಾರ್ದು. ಮತ್ತು ನಾನು ಸಾಧನೆ ಮಾಡೋದಕ್ಕೆ ತೊಂದರೆ ಮಾಡಬಾರ್ದು. ಅದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಊಟ ಮಾಡಬೇಕು. ಮೊದಲು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಬೇಕು, ನನ್ನ ಆರೋಗ್ಯ ಚೆನ್ನಾಗಿರಬೇಕು, ಅದಕ್ಕೇನು ತಿನ್ನಬೇಕು ಮತ್ತು ನನ್ನ ಸಾಧನೆ ಮಾಡೋದಕ್ಕೂ ಕೂಡ ಆಗಬೇಕು. ಆ ರೀತಿಯ ಒಂದು ಹಿತಕರವಾಗಿರುವಂಥ, ಅವಶ್ಯಕವಾಗಿರುವಷ್ಟೇ ಪರಿಮಿತವಾಗಿರಬೇಕು. ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಇದೆ ಅಂತಂದ್ಬಿಟ್ಟು ತುಂಬ ತಿನ್ನುವಂಥದ್ದಲ್ಲ. ಇದೇ ರೀತಿ ಓಡಾಡೋದು ಕೂಡ ತನಗೆ ಅವಶ್ಯಕ ಮತ್ತು ಹಿತಕಾರಿಯಾಗಿರುವಷ್ಟೇ ಇರಬೇಕು. ನನಗಾಗಲಿಲ್ಲ ಅಂದರೂ ತೀರ್ಥಯಾತ್ರೆ ಮಾಡೋದು ಏನಕ್ಕೆ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಕೂತ್ಕೊಂಡಿದ್ದೀವೋ ಅಲ್ಲೇ ಭಗವಂತನ ಸ್ಮರಣೆ ಮಾಡಿದ್ರೆ ಆಯಿತು. ನನಗಾಗಲಿಲ್ಲ ಅಂದರೂ ಯಾಕೆ ಹೋಗಬೇಕು ಅಲ್ವಾ, ಅಷ್ಟೇ ಓಡಾಡಬೇಕು ಅಂತ ಅರ್ಥ. ಈ ರೀತಿ ನಿಯಮಿತ ಮತ್ತು ಉಚಿತವಾದ ಅಂದರೆ ನನಗೆ ಸರಿಯಾದ ರೀತಿಯಲ್ಲಿರುವಂಥ ಆಹಾರ ವಿಹಾರದಿಂದ ಶರೀರ, ಇಂದ್ರಿಯಗಳು ಮತ್ತು ಮನಸ್ಸಲ್ಲಿ ಸತ್ವಗುಣ ಅನ್ನೋದು ಹೆಚ್ಚಾಗುತ್ತೆ. ಮತ್ತು ಅದರಲ್ಲಿ ನಿರ್ಮಲತೆ ಇರುತ್ತೆ, ಪ್ರಸನ್ನತೆ ಇರುತ್ತೆ ಮತ್ತು ಚೈತನ್ಯ ಕೂಡ ವೃದ್ಧಿಯಾಗುತ್ತೆ. ಅದಕ್ಕೋಸ್ಕರನೇ ಧ್ಯಾನ ಯೋಗ ಸುಗಮವಾಗಿ ಸಿದ್ಧವಾಗುತ್ತೆ. ಅಯ್ಯೋ ನನಗೆ ಓದೋಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತೀವಿ. ಯಾಕೆ ಅಂತಂದರೆ ನಾವು ಅಷ್ಟು ತಿಂತೀವಿ, ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಶಕ್ತಿ ಇರೋದಿಲ್ಲ. ಇನ್ನು ಓದೋದು ಎಲ್ಲಿಂದ ಆಗುತ್ತೆ ಅಲ್ವಾ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ನಮ್ಮ ಶರೀರ ಎಷ್ಟು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟೇ ತಿನ್ನಬೇಕು. ನಮ್ಮ ಶರೀರಕ್ಕೆ ಏನು ಅನುಕೂಲವಾಗಿರುತ್ತೋ ಅದನ್ನೇ ತಿನ್ನಬೇಕು. ನನ್ನ ಶರೀರಕ್ಕೆ ಆಗಲ್ಲ ಅಂದರೂ ಅದನ್ನು ತುರುಕಿ ತಿನ್ನಿಸಿ ಆ ಶರೀರ ಒಂದು ರೋಗ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಈ ರೀತಿಯೆಲ್ಲ ಯಾಕೆ ಮಾಡಬೇಕು. ಸಿಂಪಲ್ಲಾಗಿ ಸಾದಾ ಸೀದವಾಗಿರುವಂಥ ಆಹಾರವನ್ನು ತಿಂದಾಗ ನಮ್ಮ ಶರೀರ ಅದನ್ನು ಈಸಿಯಾಗಿ ಡೈಜೆಸ್ಟ್ ಮಾಡಿಕೊಳ್ಳುತ್ತೆ. ಆವಾಗ ನಾವು ಏನು ಸಾಧನೆ ಬೇಕಾದರೂ ಮಾಡ್ಬೋದು ಅನ್ನೋದು ಇದರ ಅರ್ಥ. ಇದು ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.